ಕಟ್ಟಡ ಕಾರ್ಮಿಕರ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ತಿಳಿಸಿದರು. ಪಿರಿಯಾಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆಯ ವತಿಯಿಂದ ವಿವಿಧ ಕಾರ್ಮಿಕರುಗಳಿಗೆ ಟೂಲ್ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕಾರ್ಮಿಕರ ಕಲ್ಯಾಣ ಅಭಿವೃದ್ಧಿಯೇ ಸರ್ಕಾರದ ಮೂಲ ಗುರಿಯಾಗಿದ್ದು ಯೋಜನೆಗಳನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ಇಲಾಖೆಗೆ ಅನೇಕ ಯೋಜನೆಗಳಿಗೆ ಅನುದಾನವನ್ನು ನೀಡುತ್ತಿದ್ದು ಇವುಗಳ ಬಗ್ಗೆ ಜಾಗೃತಿ ಹೊಂದಿ ಪ್ರತಿಯೊಬ್ಬರೂ ಅನುದಾನವನ್ನು ಬಳಸಿಕೊಳ್ಳುವುದರಲ್ಲಿ ಮುಂದಾಗಬೇಕು. ಕಾರ್ಮಿಕರು ಸರ್ಕಾರಕ್ಕೆ ನೀಡುವ ತೆರಿಗೆ ಹಣದಿಂದಲೇ ಅನುದಾನವು ಬಿಡುಗಡೆಯಾಗುತ್ತಿದೆ. ಇವುಗಳ ಬಗ್ಗೆ ಜಾಗೃತಿಯನ್ನ ಹೊಂದಬೇಕೆಂದರು. ಇನ್ನು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ಮಾತನಾಡಿ, ಕಾರ್ಮಿಕ ಇಲಾಖೆ ವತಿಯಿಂದ ನೀಡುವ ಯೋಜನೆಗಳನ್ನು ಪ್ರತಿಯೊಬ್ಬರು ಬಳಸಿಕೊಳ್ಳಬೇಕು. ವಿವಾಹ, ಶೈಕ್ಷಣಿಕ ಮತ್ತು ಇತರೆ ಸಂಕಷ್ಟಗಳಿಗಾಗಿ ಅನುದಾನವನ್ನು ಕಾರ್ಮಿಕ ಇಲಾಖೆ ವತಿಯಿಂದ ವಿವಿಧ ನೋಂದಾಯಿತ ಕಾರ್ಮಿಕರಿಗೆ ಉಚಿತವಾಗಿ ಯೋಜನೆಗಳ ಜೊತೆಗೆ ವಿವಿಧ ಸೌಲಭ್ಯಗಳನ್ನು ನೀಡುತ್ತಿದ್ದು ಇವರುಗಳಿಗೆ ವಿವಿಧ ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತಿದೆ. ಕೋವಿಡ್ ಸಂಕಷ್ಟದ ನಂತರ ಕಟ್ಟಡ ಕಾರ್ಮಿಕರಿಗೆ ಮಂಡಳಿಯ ಮಹತ್ವ ಅರ್ಥವಾಗಿದೆ. 2007ರಲ್ಲಿ ಮಂಡಳಿ ರಚನೆಯಾಗಿದ್ದರೂ 2010ರಿಂದ ಮಂಡಳಿಯು ಹೆಚ್ಚು ಆದ್ಯತೆ ಪಡೆಯುತ್ತಿದೆ. ಫಲಾನುಭವಿಗಳಿಗೆ ಇಲಾಖೆಯು ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮೆ ಮಾಡುತ್ತದೆ. ಇದರಿಂದ ಯಾವುದೇ ಕಾರ್ಮಿಕರಿಗೆ ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ. ಆದ್ದರಿಂದಲೇ ನಮ್ಮ ಇಲಾಖೆಯನ್ನು ಸ್ನೇಹಮಯಿ ಕಚೇರಿ ಎಂದು ಕರೆಯಲಾಗುತ್ತೆ ಎಂದು ತಿಳಿಸಿದರು. ಒಬ್ಬೊಬ್ಬ ಮಾಡೋ ಕಾರ್ಮಿಕರ ಕೆಲಸ ಇನ್ನೊಬ್ರು ಮಾಡ್ಲಿಕ್ಕೆ, ಈಗ ಮೇಷನ್ ಮಾಡೋ ಕೆಲಸನ ಪ್ಲಂಬರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ಲಂಬರ್ ಮಾಡೋ ಕೆಲಸನ ಎಲೆಕ್ಟ್ರಿಷಿಯನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಾರ್ಮಿಕರದ ಅವ್ರದೇ ಆದ ಒಂದು ಸ್ಥಾನಮಾನ ಈ ಸಮಾಜದಲ್ಲಿ ಇದೆ. ಇವತ್ತು ಸರ್ಕಾರದಿಂದ ವೆಲ್ಡಿಂಗ್ ಕಿಟ್ಸು ಮತ್ತು ಎಲೆಕ್ಟ್ರಿಷಿಯನ್ ಕಿಟ್ಸು ಹಾಗೆ ಪ್ಲಂಬಿಂಗ್ ಕಿಟ್ಗಳು ಕೂಡ ಬಂದಿದ್ದಾವೆ. ಇವತ್ತು ಪ್ಲಂಬಿಂಗ್ ಕಿಟ್ನ ವಿತರಣೆ ಮಾಡ್ತಾ ಇಲ್ಲ. ಇವತ್ತು ವೆಲ್ಡಿಂಗ್ ಅವರು ಕೊಡ್ತಾ ಇದ್ದಾರೆ ಮತ್ತು ಮೇಷನ್ ಕಿಟ್ಗಳು ಸುಮಾರು ಒಂದು 500 ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ತಾವೆಲ್ಲ ಕಾರ್ಮಿಕರುಗಳು ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನಿಮ್ಮ ಕಾರ್ಮಿಕ ಕೆಲಸಕ್ಕೆ ಅದನ್ನು ಬಳಸ್ಕೊಂಡು ಇನ್ನೂ ಒಳ್ಳೆ ರೀತಿಯಲ್ಲಿ ತಾವೆಲ್ಲರೂ ಕೆಲಸನ ಮುನ್ನಡೆಸ್ತೀವಿ ಅಂತ ಹೇಳಿ ನಮ್ಮ ಶಾಸಕರ ಮಗನ ಮುಂದೆ ಹೇಳ್ತಾ ಇದ್ದೀವಿ. ಸ್ನೇಹಮಯ ಆಗಿರುತ್ತೆ. ನಿಮ್ಗೆ ಎಷ್ಟೊಂದು ನೀವು ಅನ್ಕೊಳ್ಳುತ್ತೆ, ಏನೋ ಸರ್ಕಾರಿ ಕೆಲ್ಸಕ್ಕೆ ಬಂದ್ರೆ ಸರ್ಕಾರಿ ಆಫೀಸ್ ಹೋಗ್ಬೇಕು ಅಂತಂದ್ರೆ ಏನೋ ಒಂದು ದೊಡ್ಡದಿರ್ಬೋದು, ಅಲ್ಲಿ ಹೋಗೋದೇ ಕಷ್ಟ ನಮ್ಗೆ, ಅಲ್ಲಿ ಹೋದ್ರೆ ಅದ್ ಕೇಳ್ತಾರೆ ಇದ್ ಕೇಳ್ತಾರೆ. ನೋ, ದಯವಿಟ್ಟು ಸಂತೋಷವಾಗಿ ಹೆಂಗ್ ಬರ್ತೀರಾ ಅದೇ ನಗು ಮುಖದಲ್ಲಿ ನೀವು ವಾಪಸ್ ಹೋಗ್ಬೇಕು. ಆ ತರ ನಾವು ನಮ್ಮ ಇನ್ಸ್ಪೆಕ್ಟರ್ ನಮ್ಮ ಡಿಒನು ನಾವು ತಯಾರು ಮಾಡಿದೀವಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ಏನಾದ್ರು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನೋ ಒಂದೆರಡು ಕಾರಣಗಳಿರುತ್ತೆ. ಯಾಕೆಂದ್ರೆ ಸರ್ಕಾರಿ ನೌಕರನಾಗಿ ನಾನು 10 ರೂಪಾಯಿ ಕೊಡಬೇಕು ಅಂದ್ರೂ ನಮ್ಮ ಇನ್ಸ್ಪೆಕ್ಟರ್ಗಾಗ್ಲಿ ನನಗಾಗ್ಲಿ ಬದ್ಧತೆ ಇರುತ್ತೆ. ಯಾರಿಗೂ ಕೊಡಕ್ ಬರಲ್ಲ. ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಆ ಫಲಾನುಭವಿ ಹೋಗ್ಬೇಕು. ಅದು ಅವ್ರಿಗೆ ಮಾತ್ರ ಅದು ಏನೇನು ಸವಲತ್ತು ಹೋಗ್ಬೇಕು ಆ ಸವಲತ್ತುಗಳು ತಲುಪಬೇಕು. ಒಂದು ಮೆಡಿಕಲ್ ಬೆನಿಫಿಟ್, ಸೆಕೆಂಡ್ ಒಂದು ನಮ್ಮ ಸ್ಕೀಮ್ ಹೆಂಗಾಗಿದೆ ಅಂದ್ರೆ ಒಂದು ಮಗು ಹುಟ್ಟಿದಾಗ್ಲಿಂದ ಆ ಸಾಯೋವರೆಗೂ ಏನೇನು ಅನುಕೂಲ ಆಗ್ಬೇಕು ಆ ಮಗುಗೆ. ಒಂದು ಸೊಸೈಟಿನಲ್ಲಿ ಎಲ್ಲರ ತರ ಬದುಕಬೇಕು ಅಂತಂದ್ರೆ ಹೆಂಗ್ ಬದುಕಬೇಕು ಅನ್ನೋದಕ್ಕೂ ಮೇಲೆ ಈ ಸ್ಕೀಮ್ ನ ಡೆವಲಪ್ ಮಾಡಿದೀವಿ. ಒಂದು ಮದುವೆ ಆಗಿದ ತಕ್ಷಣ ನಾವು ಇದನ್ನ ಏನು ಮ್ಯಾರೇಜ್ ಸರ್ಟಿಫಿಕೇಟ್ ತಗೊಳ್ತೀವಿ, ಅವ್ರಿಗೆ ಅದ್ರ ಮೇಲೆ 60,000 ರೂಪಾಯಿ ಕೊಡ್ತೀವಿ. ಅದು ಒಂದು ಮದುವೆ ಕೊಡ್ತೀವಿ 60,000 ಅಂತ ಪದೇ ಮದುವೆ ಆಗಿಲ್ಲ, ಒಂದು ಮದುವೆಗೆ